ಬೂಚಕ್ರೆ ಗಡ್ಡೆ ಅಂತ ಸುಳ್ಳೇಳಿ ಮಾರೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಅದು ಒಳ್ಳೆ ರೆಸ್ಪಾನ್ಸ್ ಬಂತು. 4 ಮಿಲಿಯನ್ ವ್ಯೂಸ್ ಏನೋ ಬಂತು ನನಗೆ. ಇದನ್ನ ಸ್ವಲ್ಪ ಜನ ತಿನ್ಬೋದು ಅಂತಿದ್ದಾರೆ, ಹಂಗೆ ಹೆಲ್ತ್ಗೂ ಒಳ್ಳೇದು ಅಂತಿದ್ದಾರೆ ಸ್ವಲ್ಪ ಜನ. ಇನ್ನು ಸ್ವಲ್ಪ ಜನ ಅವ್ರ ಹೊಟ್ಟೆ ಪಾಡಿಗೆ ಏನೋ ಮಾರ್ತಿರ್ತಾರೆ, ಅದನ್ನ ನೀನ್ ಯಾಕೆ ಕೆಡಿಸ್ತೀಯಾ ಅಂತ ಸ್ವಲ್ಪ ಜನ ಅಂತಿದ್ದಾರೆ. ಅಂತರ ಯೋಚನೆ ಮಾಡೋರು ಸುಳ್ಳೇಳಿ ಯಾಕೆ ಮಾರೋದು, ನಿಜ ಹೇಳಿ ಮಾರ್ಬೋದಲ್ಲ. ಸುಮ್ಮನೆ ಅದಕ್ಕೊಳ್ಳೇದು ಇದಕ್ಕೊಳ್ಳೇದು ಅಂತ ಹೇಳೋದು ಯಾಕೆ? ಇದು ಒಂದು ಚೂರು ತಿನ್ನೋಡಿ, ಟೇಸ್ಟ್ ಅಂತೂ ವಿತೌಟ್ ಶುಗರು ಒಂಚೂರು ಚೆನ್ನಾಗಿರಲ್ಲ. ಒಂದೊಳ್ಳೆ ಇನ್ಫಾರ್ಮೇಶನ್ ಕೊಡೋಣ ನಿಮಗೆ ಅಂತ ಅದೆಷ್ಟು ಕಷ್ಟ ಬಿದ್ದಿದ್ದೀನಿ ಗೊತ್ತಾ. ಇದು ಓಪನ್ ಮಾಡೋಕ್ಕೆ ಅಷ್ಟು ಈಸಿ ಅಲ್ಲ, ಎಲ್ಲ ಲೇಯರ್ ಓಪನ್ ಮಾಡ್ಕೋಬೇಕು. ಒಂದು ಡೇ ಎಲ್ಲ ಆಯ್ತು ನನಗೆ ಇದು ಓಪನ್ ಮಾಡೋಕ್ಕೆ. ಸುಮಾರು ಜನಕ್ಕೆ ಇದ್ರ ಬಗ್ಗೆನೇ ಗೊತ್ತಿಲ್ಲ, ನಾನು ವಿಡಿಯೋ ಮಾಡಿದ್ಮೇಲೆ ಗೊತ್ತಾಗಿದೆ ಅಂತೆ. ಮತ್ತೆ ರಿಯಲೈಸ್ ಆಗ್ತಿದ್ದಾರೆ, ಓ ಇದಾ ಗಿಡ ಅಂತ. ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ. ನಮ್ಮ ಕಡೆ ಅಂತೂ ಇದು ಹಂದಿಗಳಿಗೆ ಯೂಸ್ ಮಾಡೋದು, ಹಂದಿಗಳಿಗೆ ಹಾಕ್ತಾರೆ. ಇದು ಓಪನ್ ಮಾಡುವಾಗ ನನಗೆ ಬಂದಿರೋ ರಿಸಲ್ಟು ಇದು ಭಾರಿ ನವೆ ಜಾಸ್ತಿ, ಒಂಥರ ಅಲರ್ಜಿ ಆಗಿಬಿಟ್ಟು 2 ಡೇಸ್ ನಿದ್ದೆ ಬಂದಿಲ್ಲ. ಇದೊಂಚೂರು ಡೇಂಜರ್ ಅಂತ ಗೊತ್ತಿದ್ರು ಈ ವಿಡಿಯೋ ಯಾಕೆ ಮಾಡಿದ್ದೀನಿ ಗೊತ್ತಾ, ನನಗೂ ಒಂದೊಳ್ಳೆ ವಿಡಿಯೋ ಆಗುತ್ತೆ. ಹಂಗೆ ನಾವು ಸಿಂಪಲ್ ಆಗಿ ಏನೋ ವಿಡಿಯೋ ಮಾಡಬಾರ್ದು, ಸ್ವಲ್ಪ ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಾ ಇರ್ತೀನಿ ಅವಾಗ. ನಿಮಗೂ ಒಂದೊಳ್ಳೆ ಸಂದೇಶ ಕೊಡಬೇಕಂತ ವಿಡಿಯೋ ಮಾಡಿದ್ದೀನಿ. ನನ್ನ ಕಷ್ಟ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನೊಂದು ವಿಡಿಯೋನ ವೈರಲ್ ಮಾಡಬೇಕಂದ್ರೆ ಅದೆಷ್ಟು ಕಷ್ಟಪಟ್ಟಿರ್ತೀನಿ ಅಂತ ನಿಮ್ಗೆ ಒಂದು ಸರಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಮೈನ್ ರೋಡಲ್ಲೇ ಇದು ಮಾಡಿರೋದು. ಸುಮಾರು ಜನ ಏನಕ್ಕೆ ಮಾಡ್ತಿದ್ದಾನೆ ಇವನು ಅಂತ, ಏನು ಇವನಿಗೆ ಹುಚ್ಚಾನ ಅಂತ ಸ್ವಲ್ಪ ವಿಚಿತ್ರವಾಗಿ ನೋಡ್ತಾರೆ ಊರ ಕಡೆ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ನನ್ನ ಕಡೆಯಿಂದ ಇದನ್ನು ಮಾರೋರ್ಗೆ ಏನಾದರೂ ಮೋಸ ಆಗಿದ್ರೆ ಐ ಆಮ್ ರಿಯಲಿ ಸಾರಿ, ಬಟ್ ನಿಜ ಹೇಳಿ ಮಾರಿ.